ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ದೊಡ್ಡ ಮಟ್ಟಕ್ಕೆ ಸಹಕಾರ ಕೊಟ್ಟಿದೆ, ಅದು ಯಾವುದೂ ಅಲ್ಲ. ಈಗ ಬಂದಿರೋದೇಂದ್ರೆ ಎಲ್ಲ ಕೇಳ್ತಾರೋ 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಏನಕ್ಕೆ ಅಂದರೆ ಇದು ಪ್ರೀ ಪ್ಲ್ಯಾಂಡಾ. ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆ ಕೊಡ್ತಾ ಇದ್ದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕಲ್ಲಿ ಇದ್ದಂಥವ್ರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನನ್ನ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್, ನಮ್ಮದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹೆಂಗೋ ನಮ್ಮದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕ್ಕಲ್ಲ, ಏನು ಸರ್ ಕಿತ್ಕೊಳ್ಳೋಣ ನಿಮ್ಮ ಹತ್ರ? ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ. ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್ ನಾನು? ಹೇಳಿ ಸರ್, ಏನು ಕಿತ್ಕೊಳ್ಳೋಣ? ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ. ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು? ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸ್ದಾಗಲೂ ನಿಮ್ಮೆಲ್ಲರಿಗೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. 2 ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. 1 ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡೋಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗುತ್ತೆ ಅಂದ್ರೆ ಆಗಲಿ ಬಿಡಿ. 2ನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಇದು ಯಾವುದೋ ಡುಬಾಕ್ ನನ್ನ ಮಕ್ಕಳದ್ದು ಅಡ್ಮಿನ್ ಅಂತದ್ದು ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿಯವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೀನಿ ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ಬಂದು ಹೇಳಬೇಕು ಸರ್. ಇಲ್ಲಿ ಒಂದು ಸಲ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, 5 ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ನೀವು ಮಾಧ್ಯಮದವ್ರು. ಒಂದು ವಿಷಯ ತಿಳ್ಕೊಳ್ಳಿ, ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗಬೇಡಿ, ಕಂಪ್ಲೇಂಟ್ ಕೊಡಬೇಡಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮನುಷ್ಯ ಅಂದ್ಕೊಂಡು ಕೂತ್ಕೊಂಡು ಸುಮ್ಮನಿದ್ರೆ, ನೆನ್ನೆ ಮಧ್ಯಾಹ್ನ ಫೋನ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾ, ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ. ಈ ಪುಣ್ಯಾತ್ಮ ನಟ ಅನ್ನೋರ್ಗೆ ಅವ್ರ ಕಡೆಯವರು ಏನು ಮಾಡಿದ್ದಾರೆ ಅಂದರೆ, ಪ್ರಥಮ್ ನಾವು ಎನ್ಕ್ವೈರಿ ಮಾಡಿದ್ವಿ, ಇಲ್ಲ ಬಿಡಬೇಡಿ, ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್, ಮಿಸ್ ಮಾಡೋದು ಹೇಳಿ. ಸರಿ ಆಯ್ತು ಸರ್, ನಾನು ಎಸ್ಪಿಗೆ ಫೋನ್ ಮಾಡಿ ಸರ್ ಆಯಿತು ಕೊಡ್ತೀನಿ ಬಿಡಿ ಸರ್ ಅಂತ ಸುಮ್ಮನಿದ್ದೆ ನಾನು. ಇರಿ ಸರ್, ಒಂದು ಮಗು ಹುಟ್ಟತ್ತೆ ಸುಮ್ಮನೆ ಸರ್, ಕೈಯಾಗ ಕೇಳಿ ಕಂಪ್ಲೇಂಟ್ ಆಗಿದೆ. ಆ ಪ್ರಿಂಟ್ ಕಾಪಿಗೆ ಬರ್ತಾ ಇದೆ. ಇರಿ, ಅದು ಬರೋ ತನಕ ಇರಿ, ಒಂದು ಚೂರು ಪ್ರೊಸೀಜರ್ 10 ನಿಮಿಷ ಕೊಡ್ರಣ್ಣ. ಕೊಟ್ರೋ ಇಲ್ವೋ? ಕೊಟ್ಟಾಯ್ತು. ಇದು ಬರ್ದಿರೋದನ್ನ ಟೈಪ್ ಆಗಿದೆಯಲ್ವ? ಟೈಪ್ ಆಯ್ತೈತೆ. ಟೈಪ್ ಆದ್ಮೇಲೆ ಕರೆಕ್ಟಾಗಿ ಆರ್ಡರ್ ಬರ್ತದೋ, FIR ಆಗುತ್ತೋ ಇಲ್ವೋ? ಆಯ್ತೈತೆ. ಈ ಉದ್ದೇಶ ಏನು ಅಂದರೆ, ನಾವು ಆಮರಣ ಅಂತ ಉಪವಾಸ ಕೂತ್ಕೋತಾ ಇದೀವಿ. ಮಾಧ್ಯಮದವ್ರನ್ನ ನಿಮ್ಮನ್ನ ಪ್ರವೋಕ್ ಮಾಡೋ ಉದ್ದೇಶ ಅಲ್ಲ. 1.5 ವರ್ಷದಿಂದ ನನಗೆ ತುಂಬ ಆಗಿರೋದ್ರಿಂದ ಬಾಯಲ್ಲಿ ಒಂದ್ಸಲ ಮೀರಿ ಬರ್ಬೋದು. ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ನಾನು ಯಾವಾಗಲೂ ಹೇಳೋದು ಗೊತ್ತಾ, ಏನ್ರಿ ಮೀಡಿಯಾ ಅಂದರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳಿದೋ ನಾನು. ಯಾಕೆಂದರೆ ನಾನು ಎಲ್ಲಿ ಬಂದರೂ ಕ್ಯಾಮ್ರಾ ಹಿಡಿದಿದ್ದೀರಾ, ನಿಮ್ಮಿಂದ ನಾವು ಅನ್ನ ತಿಂತಾ ಇದೀವಿ. ಎಲ್ಲರೂ ಮಾಧ್ಯಮದವ್ರಿಗೆ ಯಾರು ರೆಸ್ಪೆಕ್ಟ್ ಕೊಡಬೇಕು, ಆ ರೆಸ್ಪೆಕ್ಟ್ ಇದೆ. ಇವತ್ತು ಕೋಪದಲ್ಲಿ ಬರ್ತಾ ಇದ್ದೀನಿ, ನಾನು ನೋವಿಂದ ಮಾತಾಡಿರ್ತೀವಿ ಸರ್. ನಿಮ್ಮನ್ನು ಬೇಜಾರು ಮಾಡೋ ಉದ್ದೇಶ ನಮಗಿಲ್ಲ ಸರ್. ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ. ಅದೊಂದು ಈಗ ಪ್ರಿಂಟೆಡ್ ಕಾಪಿ, ರಿಟರ್ನ್ ಕಂಪ್ಲೇಂಟ್ ವಿತ್ FIR ಕಾಪಿ ಸಮೇತ ಅದು ಬರ್ತಾ ಇದೆ. ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ಲಿದ್ದವ್ರು ಈ ಥರ ಮಾಡಿದ್ರು, ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಏನೇ ಹೆಚ್ಚು ಕಡಿಮೆ ಆದರೂ ಅದು ಒಂದು. 2ನೇ ವಿಚಾರ ಸರ್. ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್. ಏನೋ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್. ಯಾವನಾರು ಇವ್ರ ಅಪ್ಪ ಏನಾರು ಕೊಟ್ಟು ಮಡಗಿದ್ನ ಅಥವಾ ಯಾವನ್ ಕೊಟ್ಟು ಮಡಗಿದ್ದ ನನ್ನ ಮಗನಿಗೆ ಕೇಳಿ ಫಸ್ಟು. ಇವ್ರು ನಡೆಸ್ತಾ ಇರೋ ಪೇಜಲ್ಲಿ ಬರ್ತಾ ಇರೋದು ಸರ್. ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನಿಮಗೇನೋ ಗೌರವ ಸರ್, ನಿಮ್ಗೆ ಗೌರವ ಕೊಟ್ಟೋಲ್ಲ. ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನಿಕೊಂಡು ಮನಗಿದ್ದದ್ದು ಮುಗಿದವ್ರೆ ಇನ್ನೂ 15-20 ವರ್ಷ ಕ್ರೇಜ್ ಇರುತ್ತೆ. ಇದು ಯಾಕೆ ಸರ್ ತೇಜೋದಿಗೆ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ? ಏನು ಸರ್ ನಿಮ್ಗೆ ಆಗಿರೋದು? ನಿಮ್ಗೆ ಬಂದಿರೋದು ಏನು ಸರ್? ಯಾಕೆ ಸರ್ ನಿಮ್ದು ಏನು ಸಮಸ್ಯೆ? ಬಾಯಿ ತೆಗ್ರೆ ನಮ್ಮ ಬಾಸ್ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಏನು ಸರ್ ಅಲ್ಲಿ ಕಿತ್ಕೊಳ್ಳೋಕೆ? ಅದು ವಿಗ್ ಅಲ್ವಾ ಸರ್? ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಹೇಳಿ ಸರ್? ಆ ಬ್ಯಾರಿಕಲ್ ಸರ್, ಎಸ್ ಸರ್ ಹೇಳಿ ಸರ್, ಒಬ್ಬರೇ ಹೇಳಿ ಸರ್. ಒಂದು ನಿಮಿಷ, ಅವರಲ್ಲ ಸರ್. ಯಾಕೆಂದ್ರೆ ಅವ್ರ ಬ್ಯಾರಿಕಲ್ ಇದ್ದವರು ನಮಗೂ ನಮ್ಮ ಬಾಸ್ ವಿಚಾರಕ್ಕೆ ಬಂದ್ರೆ ಹಿಂಗೆ ಮಾಡ್ತೀನಿ ಅಂತ ಅವ್ರು ಬ್ಯಾರಿಕಲ್ ಇದ್ದವರೇ ಮಾಡಿದ್ದಾರೆ ಅಂದರೆ ಬಹುಶಃ ದರ್ಶನ್ ಸರ್ ಮಾಡಿಸಿದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದು ಇದನ್ನು ಬಾಯಿ ಮುಚ್ಚಿಸ್ಬೇಕು. ಅವ್ರ ಬ್ಯಾರಿಕಲ್ ಇದ್ದವರು ವೆಪನ್ ಮತ್ತು ಫೋಟೋ ತೋರಿಸಿದ್ದಾರೆ. ಯಾವ ಫೋಟೋ ಗೊತ್ತಾ ಸರ್? ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟರು ಗೊತ್ತಾ ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ? ನೆನಪಿದೆಯಾ ನಿಮಗೆ? ಫೋಟೋ ಲೀಕ್ ಆಗಿತ್ತು ಗೊತ್ತಾ? ಆ ಫೋಟೋ ಮತ್ತು ಅವರು ಇಬ್ಬರು ಹೆಗಲ ಮೇಲೆ ಕಾಕೊಂಡಿದ್ದಾರೆ. ಆ ಫೋಟೋ ಸರ್.
ಅವ್ರು ಬಂದು ಹೇಳ್ಬೇಕು ಸರ್, ಯಾರು ದರ್ಶನ್ ಸರ್ ಬಂದು ಇದು ಹೇಳ್ಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್. ನಮ್ಗೆ ಹೆಚ್ಚು ಕಡಿಮೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್. ನೀವು ನಿಮ್ಮ ಫ್ಯಾನ್ಸನ್ನು ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳ್ಳೋದಲ್ಲ ಸರ್, ಇಲ್ಲಿ ಬಂದು ಉತ್ತರ ಕೊಡಬೇಕು. ನಾವು ಬೇಜಾರು ಮಾಡ್ಕೊಳ್ಳೋ ಸರ್, ಕೋಪ ಮಾಡ್ಕೊಳ್ಳೋ ಸರ್ ಅಂದರೆ ನಾವು ಬೇಜಾರು ಮಾಡ್ಕೋತೀವಿ ಸರ್, ಕೋಪ ಮಾಡ್ಕೋತೀವಿ ಸರ್, ನೊಂದ್ಕೊಳ್ಳಲ್ಲ ಸರ್, ನೋಯಿಸ್ತೀವಿ ಸರ್. ಅವ್ನು ಯಾವನೇ ಮಗ ಆಗಿರಲಿ ಸರ್, ನೋಯಿಸ್ತೀವಿ ಸರ್. ಇನ್ನೊಂದು ಸಲ ಹೇಳ್ತಾರೆ, ನಾನು ಬಾಡಿಗೆ ಕಟ್ಟಿಲ್ಲ, ನಿಮ್ಮಪ್ಪ ಕೊಟ್ಟು ಮಡಗಿದ್ದ ಅದನ್ನು ಹೇಳಿ ಸರ್. ನಾನು 5 ವರ್ಷದಿಂದ ಇದ್ದಿದ್ದ ಮನೇಲಿ ಕಟ್ಟನೋ ಬಿಟ್ಟ ನಿಮ್ಮಪ್ಪ ಕೊಟ್ಟು ಮಡಗಿದ್ರಾ ಇಲ್ಲ ನಿಮ್ಮವ್ವ ಕೊಟ್ಟಿದ್ರಾ? ಯಾರು ಕೊಟ್ಟಿದ್ರು ನನಗೆ ಬಾಡಿಗೆ? ಯಾರೋ ಕೊಟ್ಟಿದ್ರು ನಿಮಗೆ? ನನ್ನ ಮಕ್ಕಳ ಏನು ಅಂದ್ಕೊಂಡಿದ್ದೀರಿ ನೀವು ಅಂತ. ನೀವು ಆಮೇಲೆ ನೆನ್ನೆ ಸಾಲ್ವ್ ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡಿದ್ರೆ ಏನು ಹೇಳೋರು ಗೊತ್ತಾ, 2000 ಪೇಜ್ ಕುಡಿದು ಸರಿ ಬರೋಕ್ಕೆ ಸಾಕ್ಷಿ ಹೇಳೋಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅವರು. ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷ ಕರಿ ಪ್ರಕಾಶ್ ಅವ್ರನ್ನ ಬನ್ನಿ ಮಹೇಶ್ ಬನ್ನಿ. ಆ್ಯಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ, ವೆಪನ್ ನೋಡಿದವರು ಕರೆಸ್ತಾ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಒಂದು ಇನ್ನೊಂದು ಸಲ ನನ್ನ ತೇಜವಾದಗಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನಾರು ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್, ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರರಂಗ ನಡೀತಾರ ಮಾಫಿಯಾ ನಿಲ್ಲಬೇಕು, ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ಯಾರೇ ನೀವು ಕಾರಣ ಆಗ್ತೀರಿ ಸರ್. ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್, ಇಲ್ಲ ಅಂತ ಹೇಳಿದ್ರೆ ಏನು ಸರ್? ಹಾಂ ಸರಿ, ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಹೇಳ್ತೀನಿ. 22 ಜುಲೈ 4 ಗಂಟೆಗೆ ಊಟಕ್ಕೆ ಅಂತ ಹೋದ ಸಮಯದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನು ಕಾರ ಹತ್ರ ರೌಂಡಪ್ ಮಾಡ್ಕೊಂಡಿದ್ದು ನಿಜ. ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು. ಅಲ್ಲಿಂದ ಒಂದು 50 ಹೆಜ್ಜೆ ದೂರ ಕಾಡಾಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆ ಇದಿತ್ತು, ಗಿಡಗಳಿದ್ದು. ಅಲ್ಲಿ ವೆಪನ್ಸು ಜೊತೆಗೆ ವೆಪನ್ಸ್ ಅಂತೀನಿ, ಡ್ರಿಂಕ್ಸು ಮತ್ತು ದೇವಸ್ಥಾನದಿಂದ 50 ಹೆಜ್ಜೆ ದೂರದಲ್ಲಿ, ಇದು ದೇವಸ್ಥಾನ ಅಂದರೆ ಅಲ್ಲೆಲ್ಲ ಗಿಡಗಳ ಹಿಂಭಾಗ 50 ಹೆಜ್ಜೆ ದೂರದಲ್ಲಿ ಎಂಡ ಎಲ್ಲ ಇದು ಹಾಕೊಂಡು ಕೂತಿರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೋರು. ಸರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದರೆ ಕೈಯೊಂದು 50 ಅಡಿ ಆಯಿತಾ 70 ಅಡಿ ಆಯಿತಾ ನಾನು ಕೇಳಿದೆ. ಇಲ್ಲ ಸರ್, ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಹೋಗಿ ಕೂತ್ಕೊಂಡೆ. ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜಲ್ಲಿದ್ದರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್. ಅದಕ್ಕೆ ನಮ್ಗೆ ಉರಿತಾ ಇದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್. ನೀವು ಇನ್ನೊಂದು ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಉಗ್ಯಲ್ವಾ ಸರ್? ನೀವು ಏನೂ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವ ಸರ್? ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವ ಸರ್? ಅದೆಲ್ಲ ಇದ್ರೆ ಒಂದು ವೀಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ ಯಾವ ಅಯೋಗ್ಯರು ಅವ್ರು ಏನು ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂದರೆ ಆಗೋಗಲ್ವ ಸರ್? ಬಾಯಿಗೇನು ಸಿಗಾಕೊಂಡಿದ್ದೀರಾ ಸರ್ ನೀವು? ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ ಸರ್? ಹೇಳ್ತಾ ಇದ್ದೀನಿ ಸರ್, ನಾನು ಪದೇ ಕೆಣಕ್ಬಾರ್ದು ಸರ್. ಇವತ್ತು ಥ್ರೆಟ್ನಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹೋಗ್ರಂತ. ಇವ್ರಿಗೆಲ್ಲ ಏನು ಕೆಲಸ ಸರ್? ಇದು ನೆನ್ನೆ ತನಕನೂ ಆಗ್ತಿಲ್ಲ. ನೀವು ಹೇಳೋದು ಕೋಪ. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಯಾವತ್ತಾರು ಇಷ್ಟು ಕೋಪದಲ್ಲಿ ಮಾಧ್ಯಮದ ಹತ್ರ ಮಾತಾಡಿ ನೋಡಿದ್ರಿ ಸರ್? ನೀವು ಇದನ್ನು ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ್ದು ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ. ನಿಮ್ಮನ್ನು ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಐಮ್ ಬಿಕಾಸ್ ಆಫ್ ಯು ಪೀಪಲ್. ಅಟ್ ದ ಸೇಮ್ ಟೈಮ್ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಸಿಂಗಲ್ ಹಾಕೋದ್ಬಿಟ್ಟು ಸಾರಿ ಬ್ರದರು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ. ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಹೋದ್ರು, ಕೂಡಿಸ್ಕೊಂಡ್ರು ಸರ್. ನಿಮಿಷ ಕರ್ಕೊಂಡು ಹೋದ ತಕ್ಷಣ ಕೂಡಿಸ್ಕೊಂಡ್ರು. ಉದ್ಗಳ ಬಾ, ಯಾರು ಇವರೆಲ್ಲ ಈಗ ಯಾಕೆ ಮಾತಾಡ್ತಾನಂತ. ಹಾಂ ನಮಸ್ತೆ ಹೇಳಿ ಮೇಡಮ್. ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ, ನಿಮ್ಮ ಹೆಸರು ಅಂತ ಹೇಳಿದೆ. ಒಂದೇ ಯಾರೋ ಅಂತ ಕೇಳ್ತಾ ಗೂಗಲ್ ನೋಡಿ ಗೊತ್ತಾಯ್ತೆ ಕೂತ್ಕೊಳ್ಳಲ್ಲ ಅಂದರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದರೆ ಅವ್ರು ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡಬೇಕಲ್ಲ ಸರ್, ಅದೇ. ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರು. ಏನು ಮಾತಾಡಿದೆ ಸರ್? ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್? ಯಾವ ಬಾಸು ಸರ್ ಅಂತ ಕೇಳಿದೆ. ಬಾಸ್ ಗೊತ್ತಿಲ್ವಾ ನಿಮಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟು, ಲಾಸ್ಟ್ ಇಯರ್ ದಯಮಾಡಿ ಫುಲ್ಲು ಚಾನಲ್ದು ಫುಲ್ ವೀಡಿಯೋ ನೋಡಿ ಸರ್. ಮುಚ್ಕೊಂಡು ಕೇಳಲ್ಲ, ನಾನೇನು ಹೇಳ್ತೀವಿ ಕೇಳೋ. ಈ ಟೋನ್ಗಳಲ್ಲಿ ಶುರುವಾಯಿತು. ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ ಫುಲ್ ಸೆಂಟೆನ್ಸನ್ನು ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಒಡೆದೋಡಿಸ್ಬಿಡ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗ ಬತ್ತು. ಅಷ್ಟೊತ್ತಿಗೆ ಒಬ್ಬ ವೆಪನ್ ತಂದು ಕೊಟ್ಟ. ಒಂದು ತೊಗೊಂಬಂದಿಟ್ರು ನನಗೆ. ವಾತಾವರಣ ಹದ ತಪ್ತಾ ಇದೆ, ಹಿಡ್ತಾ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜಿಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅಂದ್ಕೊಂಡೆ ಇಲ್ಲೇನೋ ಎಡವಟ್ಟಾಯ್ತದೆ ಅಂದ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಅಲ್ಲಿದ್ದವ್ರಿಗೆ. ಸರ್ ಯಾರು ಮಾತಾಡಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟ ಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನು ಹಾಕಿದ್ದೀನಿ ಗೊತ್ತಾ ಸರ್? ತೂಗ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣಾರಸ್ಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರರು, ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ರೆಸ್ಪೆಕ್ಟ್ ದಟ್ ಐಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ದೆ. ಹಂಗೆ ಹೇಳಿದೆ. ಹಂಗೆ ಹೇಳಿದ್ಮೇಲೆ ಆಯಿತು ಒಂದು ಸಲ ಚುಚ್ಬಿಟ್ರೆ ಏನೋ ಮಾಡ್ತೀಯಲ್ಲ ನೀನು
ಅಂದ್ಬಿಟ್ಟು ಇನ್ನೊಂದು ಪದ ಹೇಳಿದ್ರು, ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸ ಇಂದ ಒಂದು. ಈ ಜೊತೆಗೆ ಇನ್ನೊಂದೇನು, ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಕ್ಷೀರ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ, ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು, ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ. ಏನು ಅಂದರೆ 1,000 ರೂಪಾಯಿ ಕೊಟ್ಟು 3 ಹೊತ್ತು ಫ್ರೀ ಊಟ ಕೊಡಬೇಕು, ಫೋನ್ ಕಿಟ್ ಪಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನು ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ಥರ ಅವ್ರಿಗೇನೋ ಯಾರಿಗೂ ಇಲ್ಲದಿರೋಷ್ಟು ಫ್ಯಾನ್ಸ್ ಬರುತ್ತೆ, ಲಕ್ಷನೋ ಕೋಟಿನೋ ಬರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದರೆ ಅವ್ರು ಭಾರತದ ಆಸ್ತಿ ಆಗಲ್ಲ. ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವ ನಮ್ಮದು? ಇಸ್ರೇಲು ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. GDP ಜಾಸ್ತಿ ಆಗಬೇಕು ಅಂತ ಏನು ಮಾಡಬೇಕು? ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಸೇರ್ಕೊಂಡು ಸರ್ 1 ಸೆಕೆಂಡ್ ಸರ್, ಮುಗಿಸ್ಬಿಡ್ತೀನಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ಲಿ ಇದ್ರು, ಜೈಲಲ್ಲಿ ಇದ್ರಂತೆ. ಸೊ ಇದನ್ನು ಇದು ಯಾವುದದು ಆ ಸ್ಟೇಷನ್ ಯಾವುದದು, ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ, ಇಬ್ಬರದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರಿಂದ ನಾನೇನಾದ್ರು ಇದು ಕಂಪ್ಲೇಂಟ್ ಕೊಟ್ಟರೆ ಇದಾಗುತ್ತೆ, ಯಾವುದದು ಏನಾಗುತ್ತೆ, ಆ ಬೇಲಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆಯಿಂದ ನನ್ನ ವಿರುದ್ಧನೇ ತಿಳಿಸಿ 2,000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸ್ನಲ್ ಆಗಿರುವಂಥ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ದು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್, ಆ ಪದಗಳು ಬರುತ್ತೆ. ನೀವು ಅದನ್ನು ಹೇಳ್ಬೇಡಿ ಇದನ್ನು ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಇಂಟರ್ಲಿಕೇಟ್ ಸರ್. ಬೇಕರಿ ರಘು 2 ವೆಪನ್ ಬಂದು ಸರ್, ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ, ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್ದು, ಅಲ್ಲಿ ಸುನಿಲ್ ಶೆಟ್ಟಿ ವಿಲನು, ಹಿಂಗೊಂದು ಚಾಕು ತೆಗೆದು ಹಿಂಗೆ ಅಮುಕ್ತು ಶುಂಕ್ ನಿಷ್ಟು ಉದ್ದ ಬರ್ತದೆ, ಅದು ಒಳಗೆಲ್ಲ ಮುಳ್ಳು ಶುಂಕ್ ನಿಂಗೆ ಚುಚ್ಚುರೆ ಕರಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನೂ ಏನಾದ್ರು ಚುಚ್ಚಿಬಿಟ್ರು 2ನೇ ರೇಣುಕಾ ಸ್ವಾಮಿ ನಾನಾಗೋದನ್ನು ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು. ನಿನ್ನೆ ರಮ್ಯಾ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲರೂ ಅವ್ರೊಂದು ಪ್ರಶ್ನೆ ಕೇಳ್ತಾರೆ, ಬೇರೆ ಸಮಯದಲ್ಲಿ ರಮ್ಯಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಈ ಸಮಯದಲ್ಲಿ ಮಾತ್ರ ಕನ್ನಡ ಸುಲಲಿತವಾಗಿ ಮಾತಾಡ್ತಾರೆ ಹೇಗೆ ಅಂತ. ಸರ್ ಒಂದು ಕೇಳಿಸ್ಕೊಳ್ಳಿ, ಇವರೆಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್, ಇವ್ರಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಏನು ಅರ್ಥ ಆಯ್ತು? ನಿಮ್ಗೆ ಆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಕಂಡ್ರು, ಅವರು ಕನ್ನಡದಲ್ಲಿ ಹೇಳಿರೋದು. ಇದೆಲ್ಲದ್ರ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ, ಎಲ್ಲ ಕರೆಸಿದ್ದು ಪ್ರೋಗ್ರಾಮ್ ಮಹೇಶ್ ಅವರು ಆ್ಯಂಡ್ ಪ್ರತ್ಯಕ್ಷದರ್ಶಿ ಇವರು. ಒಂದು ಮಾತು ಕೇಳ್ತೀನಿ ನಾನು, ನಿಮ್ಮ 3 ಎಲ್ಲ ಪ್ರಶ್ನೆಗೂ ಒಂದೊಂದೇ ಸೆಂಟೆನ್ಸಲ್ಲಿ ಕ್ಲಿಯರ್ ಮಾಡ್ತೀನಿ. ಮಹೇಶ್, ನೀವು ಪೂಜೆಗೆ ಕರೆದಿದ್ದು ನಿಜಾನ ಮಹೇಶ್? ನಿಜ. ಅಲ್ಲಿ ಬಂದಾಗ ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಕಾರ್ ಹತ್ತೋದಾಗ ಬಲವಂತವಾಗಿ ಕರ್ಕೊಂಡೋದ್ರು ಅಥವಾ ನಾನೇ ಅವ್ರ ಕಡೆಗೆ ಹೋದ್ನ? ಸರ್ ಬಲವಂತವಾಗಿ ಕರ್ಕೊಂಡೋದ್ರು ನಾನೇ ಅವ್ರ ಕಡೆಗೆ ಹೋದ್ರು? ಅವ್ರು ಕರೆದಿದ್ದಕ್ಕೆ ಸರ್ ಹೋದ್ರು. ಆಯಿತು. ಅಲ್ಲಿ ಹೋದಾಗ ಮಾತುಕತೆ ಆಡಬೇಕಾದ್ರೆ ವೆಪನ್ ತೆಗೆದ್ರ ಇಲ್ವಾ? ಅವರು ವೆಪನ್ ತೆಗೆದ್ರ ಇಲ್ವಾ ಅಷ್ಟೇ ಕೇಳ್ತಾರೆ ಜನ. ಅವರು ಈ ತಲೆ ಎಲ್ಲಡ್ಸೋದ್ರ ಬಾಯಲ್ಲಿ ಹೇಳಬೇಕು, ಭಗವಂತ ನಾಲ್ಗೆ ಕೊಟ್ಟವನೇ. ಹೌದಾ? ಸರಿ, ನಿಮ್ಗೆ ದಾಖಲೆ ಸಿಗ್ತಾ ಸರ್? ಇದಿಷ್ಟೇ. ಅಲ್ಲಿ ಬುಲೆಟ್ ರಕ್ಷಕ್ ಬುಲೆಟ್ ಇದ್ರು. ಕೇಳಿ ಸರ್ ಅವ್ರನ್ನ, ಏನು ಕೇಳಿ ಸರ್. ಇರಿ ಅವ್ರು ಹೇಳ್ತಾರೆ. ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ ಇರ್ರಿ ಸರ್. ರಕ್ಷಕ್ ಬಗ್ಗೆ ನಾ ಮಾತಾಡ್ತೀನಿ ಕೇಳಿ. ಅವ್ರ ಪಾತ್ರ ಏನಾಗಿತ್ತು ಅಲ್ಲಿ ಸರ್ ರಕ್ಷಕ್ ಬಗ್ಗೆ ಹೇಳ್ತೀನಿ ನೋಡಿ. ಅವ್ನು ಬಂದಿರೋದು ನಿಜ, ನಾನು ಅವ್ರ ಜೊತೆಗೆ ಬಂದಿದ್ದು. ನಾನು ಬಂದಿರೋದೇ ರಕ್ಷಕ್ ಪರವಾಗಿ ಅಂತ ಕೇಳಿ. ನಾನು ಇರೋದು ರಕ್ಷಕ್ ಜೊತೆಗೆ ಇರೋದು, ಅವ್ರ ಜೊತೆಗೆ ಯಾವಾಗೂ ಇದ್ದೇ ಇರ್ತೀನಿ. ಅವನು ಯಾವುದೇ ಕಾರಣಕ್ಕೂ ಸುಪಾರಿನೂ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಅವ್ನು ಬಂದಿರೋದು ಸತ್ಯ. ಆ ಸ್ಪಾಟಲ್ಲಿ ಏನು ನಡೆದಿದೆಯೋ, ಡ್ರ್ಯಾಗನ್ ತೆಗ್ದಾಗಂತೂ ನಾವು ಇರಲಿಲ್ಲ, ಪಕ್ಕದಲ್ಲಿ 10 ಅಡಿ ಡಿಫ್ರೆನ್ಸಲ್ಲಿ ನಾನಿದ್ದೆ. ರಕ್ಷಕ್ ಎಲ್ಲಿದ್ರು? ಅದನ್ನ ಹೇಳಿ. ಅವರು ನಿಮ್ಮ ಪಾತ್ರ ಕೇಳ್ತಾ ಇಲ್ಲ. ಪ್ರಮೋದಣ್ಣ ಒಂದು ನಿಮಿಷ, ಅವರು ನಿಮ್ಮ ಪಾತ್ರ ಕೇಳ್ತಾ ಇಲ್ಲ. ವೆಪನ್ ತೆಗೆದಾಗ ರೌಡಿಗಳ ಜೊತೆ ರಕ್ಷಕ್ ಅಷ್ಟೇ. ಅದನ್ನ ಅವ್ರು ಒಪ್ಕೊಳಕ್ಕೂ ರೆಡಿ ಇದ್ದಾರೆ. ಅವ್ನು ಇನ್ನು 22 ವರ್ಷ 23 ವರ್ಷದ ಹುಡುಗ, ಅವನು ಭಯ ಬಿತ್ತನಾಗವನೆ. ಅಲ್ಲಿ ನಡೆದಿರೋ ಜಾಗದಲ್ಲಿ ಸ್ಪಾಟ್ ಅಲ್ಲಿ ಭಯ ಬಿದ್ದಿದ್ದಾನೆ. ಇದೊಂದು ಇನ್ಸಿಡೆಂಟ್ ಆಗಿದೆ. ಬಟ್ ಪ್ರಥಮ್ ಸರ್ ಅವರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಇದು ಟೇಬಲ್ ಮೇಲೆ ಮುಗಿಸೋಣ ಅಂತೇಳಿ ಒಳ್ಳೆ ಮನಸ್ಸಿಂದ ಹೇಳಿದ್ರು. ರಕ್ಷಕ್ ಅವ್ರು ಮಾಡಿದ್ರು, ಅಣ್ಣ ತಮ್ಮಂದ್ರ ಥರ ಇದ್ರು. ಯಾವುದೇ ವೈಯಕ್ತಿಕವಾಗಿ ಇವ್ರಕ ಗಲಾಟೆಗಳಿಲ್ಲ, ರಕ್ಷಕಕ್ಕಾಗಲಿ ಇವ್ರಿಗಾಗಲಿ ಯಾವುದೇ ಥರವಾಗಿ ಇಲ್ಲ. ಇವತ್ತು ಅಣ್ಣ ತಮ್ಮಂದ್ರ ಥರನೇ ಮಾತಾಡ್ತಾರೆ. ಸುಪಾರಿ ಕೊಟ್ಟಿರೋದು ಅವೆಲ್ಲ ಸುಳ್ಳು. 2 ಅವರ್ಗೆ ಮುಂಚೆ ಬಂದಿದ್ದು ನಿಜ, ಕುತ್ಕೊಂಡಿದ್ದು ನಿಜ, ಮಾತಾಡಿದ್ದು ನಿಜ. ಅವ್ನು ಇರೋದೇ ಆ ಥರ ವ್ಯಕ್ತಿ. ಇಲ್ಲಿ ಆಯ್ತು, ಇಲ್ಲಿ ನಿಲ್ಲಿಸಿ. ಲಾಸ್ಟ್ ಸರ್, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನು 15 ನಿಮಿಷದಲ್ಲಿ ನಿಮಗೆ ಅದ್ರ ಕಾಪಿ ಸಿಗುತ್ತೆ ಸರ್. ಒಂದು ರಿಕ್ವೆಸ್ಟ್, ಒಂದು ನಿಮಿಷ. ಘಟನೆ ನಡೆಯುವಾಗ ರಕ್ಷಕ ಇವ್ರ ಪರವಾಗಿ ನಿಂತು ಮಾತಾಡಿ ಇಲ್ಲ, ನಿಂತಿಲ್ಲ. ಆ ಘಟನೆ ರಕ್ಷಕ ಅವ್ರ ಪಾತ್ರ ಏನಾಗಿತ್ತಲ್ಲಿ? ಎದುರ್ಕೊಂಡ್ಬಿಟ್ಟವನಂತೆ ಹೇಳ್ಕೊಂಡ್ಬಿಟ್ಟಿದ್ದಾನೆ ಸರ್. ಭಯ ಬಿದ್ದಿದ್ದಾನೆ ಸರ್. ಅವನು ಭಯ ಬಿದ್ದು ಸೈಡ್ಗೆ ಒಂದು ಅಡಿ 2 ಅಡಿ ಪಕ್ಕಕ್ಕೆ ಹೆಜ್ಜೆ ಇಕ್ದ ಸರ್ ಅಂತ. ಅಂದ್ರೆ ಇದು ನೋಡಿದ್ ಅವನು ಯಾರು ವೆಪನ್ ತೆಗೆದಿದ್ದಲ್ವಾ ಸರ್? ಈಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇ ಒಪ್ಕೊಂತಾನೆ. ಯಾವ್ದು ಸುಳ್ಳು ಹೇಳಲ್ಲ ಸರ್. ನಾವು ಸುಳ್ಳು ಹೇಳಿದ್ರು ಪೊಲೀಸ್ ಅವ್ರು ಬಿಡಲ್ಲ ಸರ್, 100% ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆ ಎಲ್ಲರಿಗೂ? ಸರ್ ನನ್ನ ಹೆಸರು ಪ್ರಮೋದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್. ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ, ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದರೆ ಆ ಮಟ್ಟಿಗೆ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಿಮಗೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್. ರಿಕ್ವೆಸ್ಟು ಸರ್. ಸರ್ ಅಲ್ಲ, ನಾನು ಏನು ಹೇಳ್ತೇನೆ ಕೇಳಿ. ಪರ್ಸ್ನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಿಗೆ ತುಂಬ ಥ್ರೆಟ್ನಿಂಗ್ ಆಗ್ತಾಯಿದೆ ಸರ್.
ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೊಗೋಬೇಕಾಯ್ತು, ತೊಗೊಂಡಿದ್ವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ, ಯಾಕೆಂದರೆ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್. ಒಂದು ಉಪವಾಸ ಸತ್ಯಾಗ್ರಹ ಕೂರಕ್ಕೆ SP ಅವರು ಒಪ್ಕೊಂಡಿದ್ದಾರೆ. ಅದು ಇಲ್ಲ ಅಲ್ಲಿ ಕೂತ್ಕೊಡ್ತೀವಿ, ನಾನು ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟ್ಟಿಂಗ್ ಬರ್ತಾ ಇದ್ದಾನೆ ಸರ್. ಲಾಸ್ಟು ಇನ್ಸ್ಪೆಕ್ಟ್ರು ಯಾರು ಜ್ಞಾನಭಾರತಿ ಇನ್ಸ್ಪೆಕ್ಟರ್, ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದರೆ ವೆಪನ್ ತಗ ಬಂದಿದೆ. ಈಗ ನಾನು ನ್ಯಾಯ ತೊಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ ಇಸ್ ನೋ ಅದರ್ ವೇ. ಎರಡನೇದು, ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಇನ್ನೊಂದು ಸಲ ನನ್ನ ವಿಚಾರಕ್ಕೆ, ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಎಲ್ಲ ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ. ಮೊದಲನೇದೇನೆಂದರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು SP ಗೆ, ಯಾಕೆಂದರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ಮದಿಲ್ಲ, ನಮ್ಮ ಹುಡುಗರಿಗೆ ಯಾವುದೇ ಇದ್ದ ಕಾರಣಕ್ಕೆ. ಎರಡನೇದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್. ಯಾವ ಕಲಾವಿದ್ರಿಗೂ ಥ್ರೆಟ್ಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಇದೆ ಕಟ್ಕೊಂಡು ಹೋಗಬೇಕು. ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನು ಅಂದರೆ ಕನಿಷ್ಠ 150 ಈ ಥರ ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ ಪೇಜಸ್ಗಳು, ಆ ಪೇಜಸ್ಗಳು ಡಿಲೀಟ್ ಆಗಬೇಕು. ಯಾರೋ ಒಬ್ಬರು ಒಂದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ಯಾರೋ ಒಬ್ಬ ಆ್ಯಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರು, ನೊಬೆಲ್ಲು, ಮ್ಯಾಕ್ಸಸೆ ಮತ್ತು ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಲಿ ಸರ್. ದೊಡ್ಡ ನಟ್ರೆ ನಿಮಗೆ ಸಿಕ್ಕಲಿ. ಮಿಕ್ತವರೆಲ್ಲ 7 ಕೋಟಿ ಜನಕ್ಕೆ ಕಿತ್ತೋದು ನನ್ನ ಮಕ್ಕಳೇ ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದಲ್ಲಿ ಬೇರೆಯವ್ರನ್ನ ಕನಿಷ್ಠ ಅನ್ನು ಮಾಡೋಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ T-ಶರ್ಟ್ ಹಾಕೋಬತ್ತೀವಿ ಸರ್. ಯಾರೋ ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ. ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್, ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನು ಹೇಳೋದು ತಲೆಗೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೀವು ಕ್ಯಾರಾಮೇಲೆ ಕೂತ್ಕೊಂಡಾಗಲೇ ನೋಡಿದ್ದೀನಿ ಸರ್. ನಿಮಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್. ಮಜಾ ತೊಗೊಂಡು ಆರಾಮಾಗಿರ್ತೀರ. ಬಟ್ ಈ ಸಲ ಇನ್ಮೇಲೆ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರಬೇಕು ಸರ್. ನನ್ನ ಕಡೆ ನಿಮ್ಮ ಕಡೆಯಿಂದ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತೊಗೊಂಡೆ ಸರ್. ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಪ್ರಥಮ ನೀವು ಬೆಂಗಳೂರಲ್ಲಿ ಇರೋದು ಬೇಡ, ವಾಪಸ್ ಊರಿನ ಸರ್. ಊರಿಗೆ ಹೋಯ್ತಾ ಇದ್ದೀನಿ ಅಂತ ಬದನೆಕಾಯಿ ತೊಟ್ಟು ಗೊಳಗೊಟ್ಟೆ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್? ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್? ಏನೋ ಕಿತ್ಕೊಳ್ಳೋಕ್ಕಲ್ಲ ವಿಗ್ಗಲ್ಲಿ ಏನೂ ಕಿತ್ಕೊಳ್ಳೋಕ್ಕಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್. ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು, ಹೇಳಿದ್ದೀನಿ ಸರ್. ಬೇರೆಯವ್ರನ್ನ ತೇಜೋವಾದಾಗ ಏನಾರು ಹೋದರೆ ನಾವು ಈಗ ಸರ್ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ವಿ. ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ. ಆಮೇಲೆ ಇನ್ನೊಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ. ಬಾಬಾ ಸರ್ ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಇದು ಒಂದೇ ಎಸ್ಕಾರ್ಟು ಇದು ಯಾವುದು ಕೊಡಕ್ಕೆ ಹೋಗ್ಬಿಡಿ ಸರ್. ಏನೂ ಆಗಲ್ಲ ಸರ್. ಒಬ್ಬ ಕಲಾವಿದ ಅಷ್ಟೇ ಸರ್, ನಾವೇನು ದೇವರಲ್ಲ. ನಾನು ಹೇಳೋದಷ್ಟೇ, ಕಲಾವಿದರನ್ನ ದೇವ್ರು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಕಳ್ಳನ ಮಕ್ಕಳು. 2 ದಿನ ಈ ಅಭಿಮಾನಿಗಳಿಗೆ ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್. ಇದು 2 ದಿನ, ಜಸ್ಟ್ 2 days, ಓನ್ಲಿ 2 days, ನೀವು ಇಷ್ಟಪಡ ಮುಗಿತೀರಿ ಇವತ್ತಿಂದ. ಈಗ ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್. ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಆ ಕಾಪಿ ತಂದು ಕೊಡ್ತೀನಿ ನಿಮಗೆ. ಅಲ್ಲಿ ಟೈಪಿಂಗ್ ನಡೀತಾ ಇದೆ. ಲಾಸ್ಟ್ ಸರ್, ಒಂದು ಮಾತು, ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸಮಾಧಾನ ಮಾಡಲ್ಲ. ನನ್ನ ಮಾತು ನೋವಿನಿಂದ ಬಂದಿದೆ. ವೆಪನ್ ತನಕ ಅಲ್ಲದೆ ನೆನ್ನೆ ನಮ್ಮ ಮನೆ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ. ಆ ಕೋಪದಲ್ಲಿ ಮಾತಾಡಿರ್ತೀನಿ. ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು ಸರ್.